ಮೈಸೂರು ಜಿಲ್ಲಾ ಉಪ್ಪಾರ ನೌಕರರ ಹಾಗೂ ವೃತ್ತಿಪರರ ಸಂಘದ ವತಿಯಿಂದ 30ನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಅಯ್ಯನ ಸರಗೂರು ಮಠದ ಮಹಾದೇವ ಸ್ವಾಮೀಜಿಗಳು ಸಾನ್ನಿಧ್ಯ ನೀಡಿದರು. ಧಾರ್ಮಿಕ ಹಾಗೂ ಸಾಮಾಜಿಕ ಸಂದೇಶಗಳನ್ನು ನೀಡಿದ ಸ್ವಾಮೀಜಿಗಳು ಸಮಾಜದ ಏಕತೆ ಹಾಗೂ ವಿದ್ಯೆಯ ಮಹತ್ವವನ್ನು ವಿವರಿಸಿದರು. ಶಾಸಕರು ಹಾಗೂ ಮಾಜಿ ಸಚಿವರಾದ ಸಿ. ಪುಟ್ಟರಂಗಶೆಟ್ಟರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಮತ್ತು ಸಂಘಟನೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಜಿಎಸ್ಟಿ ಅಪೀಲು ನ್ಯಾಯಾಧಿಕರಣದ ತಾಂತ್ರಿಕ ಸದಸ್ಯರಾದ ಡಿ. ಜಗನ್ನಾಥ್ ಸಾಗರ್ ಅವರು ಶ್ರೀ ಭಗೀರಥರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಂಘದ ಕಾರ್ಯಗಳನ್ನು ಪ್ರಶಂಸಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ರಾಜ್ಯ ನಿರ್ದೇಶಕರಾದ ಶೀಲಾ ಪುಟ್ಟರಂಗಶೆಟ್ಟಿಯವರು ಶ್ರೀ ಭಗೀರಥ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಎಂ. ರಾಮಚಂದ್ರ ವಹಿಸಿದ್ದರು. ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್. ಎನ್. ವಿಜಯಕುಮಾರ್, ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರಾದ ಕರಾಳಪುರ ನಾಗರಾಜು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ನಿವೃತ್ತಿ ಹೊಂದಿದ ನೌಕರರು, ಬಡ್ತಿ ಪಡೆದವರು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಹಾಗೂ ಸಮಾಜ ಸೇವಕರಿಗೆ ಸನ್ಮಾನ ನೆರವೇರಿಸಲಾಯಿತು. ಹಾಗೂ ನಿಮ್ಮ ಎಲ್ಲ ಮೀಡಿಯಾದವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಬಾರಿ ಪ್ರತಿ ವರ್ಷಕ್ಕಿಂತ ಹೆಚ್ಚಿದ್ದಾರೆ. ಈ ಸಾರಿ ನಾವು ಮೊದಲು ಈ ಕಾರ್ಯಕ್ರಮ ಶುರು ಮಾಡಿದಾಗ 46-47 ಮಕ್ಕಳಿಂದ ಶುರು ಮಾಡಿ ಈ ದಿನ 270 ಮಕ್ಕಳಿಗೆ ನಾವು ಮಾಡಿದ್ದೀವಿ. 270 ಮಕ್ಕಳಲ್ಲಿ ಒಂದು ಮಗು ಬಂದು SSLCಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಪಡೆದಿದ್ದು, ಆ ಮಗುಗೆ ನಮ್ಮ ಭಗೀರಥ ಶ್ರೀ ಪ್ರಶಸ್ತಿಯನ್ನ ವಿತರಣೆ ಮಾಡಿದ್ದೀವಿ. ಹಾಗೆ ಇನ್ನು 10 ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕ ಅಂದ್ರೆ 99 ಆಡ್ ಮಾರ್ಕ್ಸ್, ಆ ಪರ್ಸೆಂಟೇಜ್ ಅಲ್ಲಿ ಇರುವಂತ ಎಲ್ಲ ಮಕ್ಕಳಿಗೆ ನಾವು ಭಗೀರಥ ಶ್ರೀ ಪ್ರಶಸ್ತಿಯನ್ನ ವಿತರಣೆ ಮಾಡಿ 10 ಮಕ್ಕಳಿಗೆ ನಾವು ನಗದು ಬಹುಮಾನ ಹಾಗೂ ಮತ್ತೆ ನಮ್ಮ ಸರ್ಟಿಫಿಕೇಟ್ ನಮ್ಮ ಸಂಘದ ವತಿಯಿಂದ ನೀಡಿ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಿದ್ದೀವಿ. ಈ ಕಾರ್ಯಕ್ರಮ ಮಾಡುವ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಹಾಗೂ ಪೋಷಕರಿಗೆ ಅರಿವಾಗಬೇಕು. ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾವೆ ಅನ್ನೋದನ್ನು ಅವ್ರು ತಿಳ್ಕೋಬೇಕು. ಆಮೇಲೆ ಅವ್ರ ಪರ್ಸೆಂಟೇಜ್ ಅಲ್ಲಿ ಮಕ್ಕಳಿಗೆ ಮಧ್ಯೆ ಕಾಂಪಿಟೇಷನ್ ಕೊಡೋದಕ್ಕಿಂತ ಪೇರೆಂಟ್ಸ್ ಮಧ್ಯೆ ಕಾಂಪಿಟೇಷನ್ ಕೊಡ್ಬೇಕು ನಾವು. ಈಗ ಮಕ್ಕಳು ಮಾತ್ರನೇ ನಡ್ಕೊಂಡು ಹೋಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ದಾರಿ ಗೊತ್ತಿರಲ್ಲ. ಈ ಪೇರೆಂಟ್ಸ್ಗೂ ಸ್ವಲ್ಪ ದಾರಿ ತೋರಿಸ್ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ, ಹೌದು ಈ ದಾರಿಲಿ ನಡೆದ್ರೆ ನನ್ನ ಮಕ್ಕಳು ಉದ್ಧಾರ ಆಗ್ತವೆ, ನನ್ನ ಮಕ್ಕಳು ಬೆಳೀತವೆ, ನನ್ನ ಮಕ್ಕಳು ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಗೌರವ ಸಿಗುತ್ತೆ ಸಮಾಜದಲ್ಲಿ, 10 ಜನರ ಮಧ್ಯೆ ತಲೆ ಎತ್ಕೊಂಡು ತಿರುಗುವಂತ ಒಂದು ಸ್ಥಾನಮಾನ ನಾವು ಗಿಟ್ಟಿಸ್ಕೋಬಹುದು ಅನ್ನೋಂಥ ಈ ಒಂದು ಮನೋಭಾವ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಪ್ರೋತ್ಸಾಹದ ಕಾರ್ಯಕ್ರಮಗಳಿವು ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ. ಎಂ. ರಾಮಚಂದ್ರ, ನಾನು ಈ ಸಂಘಕ್ಕೆ ನೂತನವಾಗಿ ನಮ್ಮ ಮೈಸೂರು ಜಿಲ್ಲಾ ಉಪ್ಪಾರ ನೌಕರರ ಹಾಗೂ ವೃತ್ತಿಪರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಒಂದತ್ತು ನಮಗೆ ನಾರ್ಮಲ್ ಆಗಿ ಬಂದಿದ್ದ ಅಪ್ಲಿಕೇಶನ್ 240-250 ಬಂದಿತ್ತು. ಪೇಪರ್ ಮತ್ತೆ ಮೀಡಿಯಾದಿಂದ ಹೋಗಿದ್ದ ಇನ್ಫಾರ್ಮೇಶನ್, ಸೋಷಿಯಲ್ ಮೀಡಿಯಾದಿಂದ ಹೋಗಿದ್ದ ಇನ್ಫಾರ್ಮೇಶನ್ ಅಲ್ಲಿ ಇನ್ನೂ ಒಂದು 25-30 ಮಕ್ಕಳವರೆಗೂ ಎಕ್ಸ್ಟ್ರಾ ಸೇರ್ಕೊಂಡ್ರು. ಇವತ್ತಿನ ದಿವಸ ಪ್ರತಿಮಾ ಪುರಸ್ಕಾರ ನಮ್ಮ ನೌಕರ ಸಂಘ ವೃತ್ತಿಪರ ಸಂಘದಿಂದ ಅವ್ರ ಪರವಾಗಿ ನಾವು ಕೂಡ ಜಿಲ್ಲಾ ಸಂಘದ ನಿಂತು ಒಂದು ದೊಡ್ಡ ಕಾರ್ಯಕ್ರಮನ ಇವತ್ತು ನಮ್ಮ ಅಧ್ಯಕ್ಷರಾದ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ, ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಅವರು ಅಂಕಗಳನ್ನ ತಕ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮನ ಮಾಡಿ ನಮ್ಮ 4 ಜಿಲ್ಲೆಯ ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಅಷ್ಟು ಮಕ್ಕಳಲ್ಲಿ ನಮ್ಮ ಸಮಾಜದ ಜಾಗೃತಿ ಮೂಡಿಸಿ ಇನ್ನೂ ಹೆಚ್ಚೆಚ್ಚು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ 4 ಜಿಲ್ಲೆ ಮಕ್ಕಳನ್ನ ಕರೆಸಿ ಇಲ್ಲಿ ಅಲ್ಲಿ ಬಂದಂಥ ನಮ್ಮ ಜಗದ್ಗುರುಗಳಂತ ಸ್ವಾಮೀಜಿಯವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುಟ್ಟರಂಗಶೆಟ್ಟರು ಹಾಗೂ MSL ಅಧ್ಯಕ್ಷರು, ಮಾಜಿ ಮಂತ್ರಿಗಳು, ಚಾಮರಾಜನಗರ ವಿಧಾನಸಭಾ ಶಾಸಕರಾದಂಥ ನಮ್ಮ ಪುಟ್ಟರಂಗಶೆಟ್ಟಿ ಸಾಹೇಬರು ಕೂಡ ಬಂದು ಇಷ್ಟೊತ್ತಿನವರು ಕಾರ್ಯಕ್ರಮ ಮಾಡಿ ಮುಂದಿನ ದಿವಸಗಳಲ್ಲಿ ಸರ್ಕಾರದಿಂದ ಏನು ಸವಲತ್ತುಗಳ ಸಿಕ್ಕಬೇಕು ಅನ್ನೋದನ್ನು ಕೂಡ ಮಾತಾಡಿದ್ದಾರೆ. ಹಂಗಾಗಿ ಒಂದು ನಮ್ಮ ಸಮಾಜನ ಒಂದು ಎಷ್ಟಿಗೆ ಸೇರಿಸ್ಬೇಕು ಅನ್ನೋ ರೀತಿಲಿ ಸ್ವಾಮೀಜಿಯವ್ರು ಕೂಡ ಮಾತಾಡಿ ಮುಂದಿನ ದಿವಸಗಳಲ್ಲಿ ಅದು ಆಗಬೇಕು. ನಾವು ಮನವಿಯನ್ನು ಕೊಟ್ಟಿದ್ದೀವಿ CM ಸಾಹೇಬ್ರಿಗೆ. ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ಅದು
ಕಾರ್ಯರೂಪ ತರಬೇಕು ಅಂತ ನಮ್ಮ ಶಾಸಕರು ಮನವಿ ಮಾಡ್ತಾರ ಹೋಗಿ ನೆಕ್ಸ್ಟ್ ಇದ್ರಲ್ಲಿ ಅಂತ ಹೇಳ್ತಾ ನಮ್ಮ ಸ್ವಾಮೀಜಿಯವರು ಅವ್ರಿಗೆ ಹೇಳಿದ್ದಾರೆ. ತುಂಬಾ ಹಿಂದುಳಿದಿರೋ ಸಮಾಜ ಇದು. ಹಂಗಾಗಿ ಒಂದು ಎಷ್ಟಿಗೆ ಸೇರ್ಸೋದು ಬಹಳ ಅನುಕೂಲ ಆಗುತ್ತೆ ಮುಂದೆ ಅಂತ ನಿಮ್ಮ ಮುಖಾಂತರ ಕೂಡ CM ಸಾಹೇಬ್ರಿಗೆ ನಾವು ಕೂಡ ಮನವಿ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಸಮಾಜಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು. ಒಂದು ಉಪಹಾರ ನಿಗಮ ಮಾಡಿದ್ರೆ ನಿಗಮಕ್ಕೆ ಅನುದಾನ ಕೊಟ್ಟರೆ ಸಮಾಜನ ಒಂದು ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಅನುಕೂಲವಾಗಿ ಒಂದು ಸಮಾಜ ಒಗ್ಗಟ್ಟು ಕಟ್ಟಿ ಈ ಬಾರಿ ಎಷ್ಟು 80% ಕಾಂಗ್ರೆಸ್ಗೆ ನಮ್ಮ ಸಮಾಜ ಓಟ್ ಹಾಕಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚು ಅವ್ರಿಗೆ ಬೆಂಬಲ ನಿಲ್ತೀವಿ. ನಮ್ಮ ಸಮಾಜನ ಎಷ್ಟಿಗೆ ಸೇರಿಸ್ತಾರೆ ಅಂತ ನಿಮ್ಮ ಮೂಲಕ